ಗೃಹಲಕ್ಷ್ಮಿ ಹಣ ಗೊಂದಲ, ಪಬ್ಲಿಕ್ ಟಿವಿ ವರದಿ ಕೊನೆಗೂ ಒಪ್ಪಿಕೊಂಡ ಸಚಿವೆ. ವಿಷಾದ ವ್ಯಕ್ತಪಡಿಸುತ್ತೇನೆ ಹೀಗಂತ ಹೇಳಿದ್ಯಾಕೆ ಲಕ್ಷ್ಮಿ ಹೆಬ್ಬಾಳ್ಕರ್? ರೇಣುಕಾಸ್ವಾಮಿ ಕೊಲೆ ಕೇಸ್ ಹೇಳಿಕೆ ದಾಖಲಿಸಿದ ರೇಣುಕಾಸ್ವಾಮಿ ಪೋಷಕರು. ಆರೋಪಿಗಳ ಪರ ವಕೀಲರಿಂದ ಪಾಟಿ ಸವಾಲು. ಪೋಕ್ಸೋ ಕೇಸಲ್ಲಿ ಮ್ಯೂಸಿಕ್ ಮೈಲಾರಿ ಅರೆಸ್ಟ್. ಮನ್ರೇಗಾ ಹೆಸರು ಬದಲಿಗೆ ಆಕ್ರೋಶ. ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ ಮೇಲೆ ಐಟಿ ದಾಳಿ. ಇನ್ಸ್ಪೆಕ್ಟರ್ಗೆ ರಕ್ತದಲ್ಲಿ ಪ್ರೇಮ ಪತ್ರ ಬರೆದ ಐನಾತಿ. ಈ ಎಲ್ಲ ಮಾಹಿತಿಯನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಗೃಹಲಕ್ಷ್ಮಿ ಹಣ ಬಾಕಿ ವಿಚಾರದಲ್ಲಿ ಪಬ್ಲಿಕ್ ಟಿವಿ ವರದಿ ಬಳಿಕ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊನೆಗೂ ಸತ್ಯ ಒಪ್ಪಿಕೊಂಡಿದ್ದಾರೆ. ಗೃಹಲಕ್ಷ್ಮಿ ಹಣ 2 ತಿಂಗಳ ಹಣ ಬಾಕಿ ಇದೆ. ನನ್ನ ಮಾತಿನಿಂದ ತಪ್ಪಾಗಿದ್ದರೆ ವಿಷಾದ ವ್ಯಕ್ತಪಡಿಸುತ್ತೇವೆ ಅಂತ ಹೇಳಿದ್ದಾರೆ. 2024-25ನೇ ಆರ್ಥಿಕ ವರ್ಷದಲ್ಲಿ 2 ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡದೆ ಗೋಲ್ಮಾಲ್ ಆಗಿರುವ ಅನುಮಾನ ಎದ್ದಿದ್ದು 2 ಇಲಾಖೆ ತಿಕ್ಕಾಟದಿಂದ ಹಣ ಬಾಕಿ ಇದೆ ಎನ್ನುವುದರ ಬಗ್ಗೆ ಪಬ್ಲಿಕ್ ಟಿವಿ ಮಾಡಿದ್ದ ವರದಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲಿವರೆಗೆ ಒಟ್ಟು 23 ಕಂತುಗಳ 46,000 ರೂಪಾಯಿ ಹಣವನ್ನು 1.26 ಕೋಟಿ ಮಹಿಳೆಯರ ಖಾತೆಗಳಿಗೆ ಜಮೆ ಮಾಡಲಾಗಿದೆ. ಆದರೆ ಪದೇ ಪದೇ ಫೆಬ್ರವರಿ ಮಾರ್ಚ್ದು ಕೇಳ್ತಾ ಇದ್ರು. ಪರಿಶೀಲನೆ ಮಾಡಿದಾಗ 2 ತಿಂಗಳ ಹಣ ಬಾಕಿ ಇರೋದು ಕಂಡು ಬಂದಿದೆ. ಯಾಕೆ ವ್ಯತ್ಯಯ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ತೀವಿ. ನನ್ನ ಮಾತಿನಿಂದ ತಪ್ಪಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿದ್ದಾರೆ. ಹೆಬ್ಬಾಳ್ಕರ್ ಕೊಟ್ಟ ಉತ್ತರ ಸರಿಯಿಲ್ಲ ಅಂತ ದೋಸ್ತಿ ನಾಯಕರು ಸಭಾತ್ಯಾಗ ಮಾಡಿದರು. ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ದರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಅವರ ಉತ್ತರ ಕೊಟ್ಟಿರೋವಂಥದ್ದು ನಮಗೆ ಸರಿ ಇಲ್ಲ. ಮತ್ತು 2 ತಿಂಗಳು ಯಾವಾಗ ಆಗ್ತೀನಿ ಅನ್ನೋದು ಉತ್ತರನೂ ಬಂದಿಲ್ಲ. ಮತ್ತೆ ಅವರು ಈ ಕಡತದಿಂದ ನೀವು ತೆಗೆಸಾಕಕ್ಕೂ ನೀವು ಒಪ್ತಾ ಇಲ್ಲ. ಅದರಿಂದ ಇದು ಸರಿ ಇಲ್ಲ. ಈ ರಾಜ್ಯದ 1,24,00,000 ತಾಯಂದರ ಪರವಾಗಿ ನಾವು ಧ್ವನಿಯನ್ನ ಎತ್ತಿದ್ವಿ. ಆ ಮಹಿಳೆಯರಿಗೆ ಸಿಗಬೇಕಾಗಿರ್ತಕ್ಕಂಥ ದುಡ್ಡನ್ನು ಕೊಡಿಸ್ಲಿಕ್ಕೆ ನಾವು ಧ್ವನಿ ಎತ್ತಿದ್ವಿ. ಇದರ ಮುಂದುವರೆದ ಭಾಗವಾಗಿ ಅನೇಕ ಸಂಗತಿಗಳು ಇವತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಸಂಗತಿಗಳು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಟ್ರಯಲ್ ಇಂದು ಆರಂಭವಾಗಿದೆ. ಪ್ರಕರಣದಲ್ಲಿ ಮೊದಲ ಹಂತವಾಗಿ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ, ತಾಯಿ ರತ್ನಪ್ರಭಾ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಪೋಷಕರು ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಕೋರ್ಟ್ ಹಾಲ್ನ ಮುಚ್ಚಿ ಇನ್ ಕ್ಯಾಮೆರಾ ಪ್ರಕ್ರಿಯೆ ಮೂಲಕ ಹೇಳಿಕೆ ದಾಖಲಿಸಿದ್ದಾರೆ. ವಕೀಲರಿಗೆ ಮಾತ್ರ ಕೋರ್ಟ್ನ ಒಳಗಡೆಗೆ ಇರಲು ಅವಕಾಶ ಮಾತ್ರ ನೀಡಲಾಗಿತ್ತು. ಪ್ರಾಸಿಕ್ಯೂಷನ್ ಮನವಿಯ ಮೇರೆಗೆ 2 ಸಾಕ್ಷಿಗೂ ಸಮನ್ಸ್ ನೀಡಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿದ್ರು. ಪಾಟಿ ಸವಾಲಿಗೆ ಆರೋಪಿ ಪರ ವಕೀಲರು ಕಾಲಾವಕಾಶವನ್ನ ಕೋರಿದ್ರು. ದರ್ಶನ್ ಪರ ವಕೀಲ ಸಿವಿ ನಾಗೇಶ್, ಪವಿತ್ರಗೌಡ ಪರ ವಕೀಲ ಬಾಲನ್ ವಾದ ಮಂಡಿಸಿದ್ರು. ಸರ್ಕಾರದ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದವನ್ನ ಮಂಡಿಸಿದ್ರು. ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಸಿಂಗರ್ ಮ್ಯೂಸಿಕ್ ಮೈಲಾರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹಾಲಿಂಗಪುರ ಪೊಲೀಸ್ ಠಾಣಾ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಮಹಾರಾಷ್ಟ್ರಕ್ಕೆ ತೆರಳುತ್ತಾ ಇದ್ದಾಗ ಚೇಸ್ ಮಾಡಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಸಿಂಗರ್ ಮೈಲಾರಿ ತಪ್ಪಿಸಿಕೊಳ್ಳೋಕೆ ಮಹಾರಾಷ್ಟ್ರಕ್ಕೆ ಹೋಗುವಾಗ ಚೇಸ್ ಮಾಡಿ ಹಿಡಿದಿದ್ದಾರೆ. ಉತ್ತರ ಕರ್ನಾಟಕದ ಜನಪದ ಗಾಯಕ ಮ್ಯೂಸಿಕ್ ಮೈಲಾರಿ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಸ್ಟಾರ್ ಅಂತ ಹೆಸರುವಾಸಿಯಾಗಿದ್ದಾನೆ. ಈತನ ಮೇಲೆ ಮಹಾಲಿಂಗಪುರ ಹೊರವಲಯದ ಲಾಡ್ಜ್ ಒಂದರಲ್ಲಿ ಅಪ್ರಾಪ್ತೆಗೆ ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿತ್ತು. ಡಿಸೆಂಬರ್ 14ನೇ ತಾರೀಕು ಚಿಕ್ಕೋಡಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಡಿಸೆಂಬರ್ 15ನೇ ತಾರೀಕು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಠಾಣೆಗೆ ಕೇಸ್ ವರ್ಗಾವಣೆ ಮಾಡಲಾಗಿದೆ. ಪೋಕ್ಸೋ ಅಡಿ ಎಫ್ಐಆರ್ ದಾಖಲಾಗಿದೆ. 15 ಇಯರ್ಸ್ 9 ತಿಂಗಳು ಒಂದು ಅಪ್ರಾಪ್ತ ಬಾಲಿಕೆ ಜೊತೆಗೆ ಪೋಕ್ಸೋ ಕಾಯ್ದೆ ಪ್ರಕಾರ ಅವರು ಏನು ಸೆಕ್ಷುವಲ್ ಅಸಾಲ್ಟ್ ಮಾಡಿದ್ದಾರೆ ಅವರ ಜೊತೆಗೆ ಸೆಕ್ಷುವಲ್ ಹರಾಸ್ಮೆಂಟ್ ಪ್ರಕಾರ ಎಫ್ಐಆರ್ ಆಗಿತ್ತು. ಅದ್ರ ಜೊತೆಗೆ ಇನ್ನು 6 ಜನ ಮೇಲೆ ಎಫ್ಐಆರ್ ಆಗಿತ್ತು. ಎಫ್ಐಆರ್ ಆದ ನಂತರ ನಾವು ಇಮಿಡಿಯೇಟ್ಲಿ 3-4 ಟೀಮ್ ಫಾರ್ಮ್ ಮಾಡಿದ್ದೇವೆ. ನಮ್ಮ ಉದ್ದೇಶ ಏನಿತ್ತು, ಆ ವಿಕ್ಟಿಮ್ಗೆ ಯಾರಿಗೆ ಆಗಿದೆ ಅವರಿಗೆ ಕೂಡ ಒಂದ್ಸರಿ ಇನ್ಕ್ವೈರಿ ಮಾಡಬೇಕು. ಅದನ್ನು ಕೂಡ ನಿನ್ನೆ ನಾವು ಮುಗಿಸಿದ್ದೀವಿ. ಅದ್ರ ಜೊತೆಗೆ ಮೇನ್ ಆರೋಪಿ ಯಾರಿದ್ದಾರೆ ಅವರಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಅರೆಸ್ಟ್ ಮಾಡಬೇಕು. ಈ ಮೇನ್ ಆರೋಪಿ ವಿರುದ್ಧ ನಾನ್ ಬೇಲೇಬಲ್ ಸೆಕ್ಷನ್ ಇದೆ. ಆ ಮೇನ್ ಆರೋಪಿಗೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಮ್ಯೂಸಿಕ್ ಮಲ್ಲಾರಿ ಅಂತ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬಿಜಾಪುರ ಜಿಲ್ಲೆಯಿಂದ ಅರೆಸ್ಟ್ ಮಾಡಿದ್ದೀವಿ. ಮನ್ರೇಗಾ ಹೆಸರನ್ನ ಜಿ ಅಂತ ಸರ್ಕಾರ ಬದಲಾವಣೆಗೆ ಮುಂದಾಗಿರೋದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗಾವಿಯ ಸುವರ್ಣಸೌಧದ ಮುಂದೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಕೆಶಿ, ಸಚಿವರು ಹಾಗೂ ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ನರೇಗಾ ಹೆಸರು ಬದಲಾವಣೆ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ನಡೆಸುವಂತೆ ಎಲ್ಲಾ ಶಾಸಕರಿಗೆ ಸೂಚನೆ ನೀಡಲಾಗುವುದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮಹಾತ್ಮ ಗಾಂಧಿ ಹೆಸರನ್ನ ಬದಲಿಸುವ ಅಗತ್ಯತೆ ಕೇಂದ್ರಕ್ಕೆ ಏನಿತ್ತು, ಗಾಂಧಿ ಕಂಡ್ರೆ ಬಿಜೆಪಿಗೆ ಆಗಲ್ಲ ಅಂತ ಟೀಕಿಸಿದ್ದಾರೆ. ಇನ್ನು ಸಚಿವರುಗಳು ಕೂಡ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಆಕ್ಷೇಪಿಸಿದ್ದಾರೆ. ರಾಜ್ಯ ಮಟ್ಟದಲ್ಲೂ ಕೂಡ ಈ ಪ್ರತಿಭಟನೆ ಮುಂದುವರಿಯುತ್ತದೆ. ನಾನೆಲ್ಲ ಶಾಸಕರುಗಳಿಗೆ ನಾನು ಇಲ್ಲಿ ಕರೆಯನ್ನ ಕೊಡ್ತಾ ಇದ್ದೇನೆ. ನಾವೆಲ್ಲ ಕೂಡ ನಮಗೆ ಆದೇಶ ಇದೆ. ಇಡೀ ದೇಶದ ಉದ್ದಗಲೂ ಕೂಡ
ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಈ ಪ್ರತಿಭಟನೆ ಮುಂದುವರಿಬೇಕು. ಕಾಂಗ್ರೆಸ್ನವರು ಕೈಕಟ್ಟಿ ಕೂತ್ಗಳವರಲ್ಲ. ಬಿಜೆಪಿಯವರು ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಜಿ ರಾಮ್ ಜಿ ಬಿಜೆಪಿಯವರು ಇದಾರಲ್ಲ, ಆಮೇಲೆ ಜಿ ಮೋದಿ ಜಿ ಅಂತ ಮಾಡಬಹುದು, ಜಿ ಮೋದಿ ಜಿ ಅಂತ ಮಾಡಬಹುದು. ಈ ತರ ಅನೇಕ ಹೆಸರುಗಳನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಬಿಜೆಪಿಯವರು ಮಾಡ್ತಾರೆ. ಇದು ಬಿಟ್ಟರೆ ಇನ್ನು ಕೂಡ ಜನರಿಗೆ, ಬಡವರಿಗೆ, ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಏನು ಕೆಲಸ ಮಾಡೋದು. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಐಷಾರಾಮಿ ಪಬ್ ಮೇಲೆ ಬೆಂಗಳೂರಿನಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿರುವ ಜನಪ್ರಿಯ ಬ್ಯಾಸ್ಟಿಯನ್ ಪಬ್ ಮೇಲೆ ಐಟಿ ದಾಳಿ ನಡೆದಿದೆ. ಈ ದಾಳಿಯ ನಿಖರ ಕಾರಣ ಇನ್ನಷ್ಟೇ ತಿಳಿದು ಬರಬೇಕಿದೆ. ಮುಂಬೈನ ಹಲವು ಕಡೆ ಐಟಿ ತಂಡ ದಾಳಿ ನಡೆಸಿದೆ. ಶಿಲ್ಪಾ ಶೆಟ್ಟಿ ಮತ್ತು ಅವರ ಪತಿ ಈಗಾಗಲೇ ಹಲವು ಪ್ರಕರಣಗಳಲ್ಲಿ ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ. ಈ ಐಟಿ ದಾಳಿಯು ಆ ಹಿಂದಿನ ಪ್ರಕರಣಗಳ ಮುಂದುವರಿದ ಭಾಗವೇ ಅಥವಾ ಪಬ್ಗೆ ಸಂಬಂಧಪಟ್ಟ ಇತರ ವಿವಾದಗಳಿಗೆ ಸಂಬಂಧಿಸಿದ್ದೆ ಎಂಬ ಪ್ರಶ್ನೆಗಳು ಮೂಡಿವೆ. ಬ್ಯಾಸ್ಟಿಯನ್ ಪಬ್ ಬೆಂಗಳೂರಿನ ಅತ್ಯಂತ ದುಬಾರಿ ಪಬ್ಗಳಲ್ಲಿ ಒಂದಾಗಿದೆ. ಐಟಿ ಅಧಿಕಾರಿಗಳು ಸದ್ಯ ಪಬ್ನಲ್ಲಿ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯ ಕವಲಗೇರಿ ಮಠದ ಶಿವಾನಂದ ಮಠದ ಸರಸ್ವತಿ ಸ್ವಾಮೀಜಿಯ ಕಾಮಪುರಾಣ ಬಯಲಾಗಿದೆ. ಮಠದ ಆವರಣದಲ್ಲೇ ಮಹಿಳೆಯೊಬ್ಬರಿಂದ ಮಸಾಜ್ ಮಾಡಿಸಿಕೊಂಡಿರುವ ವಿಡಿಯೋ ವೈರಲ್ ಆಗಿದೆ. ಬೆತ್ತಲೆಯಾಗಿ ಮಹಿಳೆಯ ಕೈಯಿಂದ ಮಸಾಜ್ ಮಾಡಿಸಿಕೊಂಡಿದ್ದಾರೆ. ಗ್ರಾಮಸ್ಥರ ಆಧ್ಯಾತ್ಮಿಕ ಕೇಂದ್ರವಾಗಿದ್ದ ಮಠವನ್ನೇ ಸರಸ್ವತಿ ಸ್ವಾಮಿ ಮಸಾಜ್ ಪಾರ್ಲರ್ ಆಗಿ ಮಾಡಿಕೊಂಡಿದ್ದು ಭಕ್ತರ ಭಾವನೆಗಳಿಗೆ ತೀವ್ರ ನೋವು ಉಂಟು ಮಾಡಿದೆ. ಸ್ಥಳೀಯರು ಸ್ವಾಮೀಜಿ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಈ ಬೆನ್ನಲ್ಲೇ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರ ಅನ್ನೋ ಆರೋಪವೂ ಕೇಳಿಬಂದಿದೆ. ಯುವಕರ ಗುಂಪೊಂದು ಸ್ವಾಮೀಜಿ ವಿಡಿಯೋವನ್ನ ಇಟ್ಕೊಂಡು 20 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರಂತೆ. 10 ಲಕ್ಷಕ್ಕೆ ಡೀಲ್ ಮಾಡಿಕೊಂಡು ವಿಡಿಯೋ ಡಿಲೀಟ್ ಮಾಡೋಕೆ ಸ್ವಾಮೀಜಿ 7 ಲಕ್ಷ ಕೊಟ್ಟಿದ್ರಂತೆ. ಬಾಕಿ 3 ಲಕ್ಷ ಹಣ ಕೊಟ್ಟಿಲ್ಲ ಅಂತ ಯುವಕರು ವಿಡಿಯೋ ವೈರಲ್ ಮಾಡಿದ್ದಾರೆ. ಸದ್ಯ ವಿಡಿಯೋ ಮಾಡಿ ಹಣ ವಸೂಲಿ ಮಾಡಿದ ಗ್ಯಾಂಗ್ ವಿರುದ್ಧ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಸ್ವಾಮೀಜಿ ದೂರು ದಾಖಲಿಸಿದ್ದಾರೆ. ಚಿನ್ನ ಅಡಮಾನ ಇಟ್ಟ ಗ್ರಾಹಕರಿಗೆ ಬ್ಯಾಂಕ್ನಿಂದಲೇ ಮೋಸವಾಗಿದೆ ಅಂತ ಗ್ರಾಹಕರು ಗಂಭೀರವಾಗಿ ಆರೋಪಿಸಿದ್ದಾರೆ. ಮೈಸೂರಿನ ಹಿನಕಲ್ ಕೆನರಾ ಬ್ಯಾಂಕ್ಗೆ ನುಗ್ಗಿ ಗ್ರಾಹಕರು ಗಲಾಟೆ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಗ್ರಾಹಕರು ಬ್ಯಾಂಕ್ಗೆ ಮುತ್ತಿಗೆ ಹಾಕಿದ್ದಾರೆ. ಅಡಮಾನ ಇಟ್ಟ ಚಿನ್ನ ಬಿಡಿಸಿಕೊಂಡು ಮನೆಗೆ ತಂದಾಗ ಮೋಸ ಹೋಗಿರುವುದು ಬೆಳಕಿಗೆ ಬಂದಿದೆ. ಚಿನ್ನದ ತೂಕ ಒಂದೇ ಮಾದರಿಯಲ್ಲಿ ಇದ್ದರೂ ಚಿನ್ನದ ಸ್ವರೂಪದಲ್ಲಿ ಬದಲಾವಣೆಯಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಅಡಮಾನ ಇಟ್ಟಾಗ 85 ಗುಂಡು ಇದ್ದ ಸರದಲ್ಲಿ 77 ಗುಂಡುಗಳು ಇರೋದು ಕಂಡು ಗ್ರಾಹಕ ಕಕ್ಕಾಬಿಕ್ಕಿಯಾಗಿದ್ದಾರೆ. ತಮ್ಮ ಚಿನ್ನವನ್ನ ವಾಪಸ್ ಕೊಡುವಂತೆ ಬ್ಯಾಂಕ್ಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಕೆನರಾ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ರಾಜಶೇಖರ್ ಮಾತನಾಡಿ, ಬ್ಯಾಂಕ್ನಲ್ಲಿ ಯಾವುದೇ ಮೋಸ ಆಗಿಲ್ಲ. ತಪ್ಪಾಗಿದ್ರೆ ಬ್ಯಾಂಕ್ ನಿಯಮಗಳ ಪ್ರಕಾರ ಗ್ರಾಹಕರಿಗೆ ನ್ಯಾಯ ಕೊಡಿಸುತ್ತೇವೆ ಅಂದಿದ್ದಾರೆ. ನಂದು 1.5 ಗ್ರಾಮ್ ಚಿನ್ನ ಕಡಿಮೆ ಆಗಿದೆ ಸರ್, ನನ್ನ ಒಬ್ಬಳದು. ಇದ್ರ ಜೊತೆಗೆ ನಾನು 4 ಸರಗಳನ್ನಿಟ್ಟಿದೆ. ಅದರಲ್ಲಿ ಹೇಗೆ ತೆಗ್ದಿದ್ದಾರೆ ಅಂತ ಗೊತ್ತಿಲ್ಲ. ಇದೊಂದು ಪ್ರೂಫ್ ಇದೆ. ನಂತರನೇ ದಿನಕ್ಕೆ ಎಷ್ಟು ಜನ ಒಡವೆ ಇಡ್ತಾರೆ ಸರ್. ಆ ಒಡವೆಗಳಲ್ಲೆಲ್ಲ ಎಷ್ಟು ಕದ್ದಿದ್ದಾರೆ. ಈಗ ನನ್ನ ಫ್ರೆಂಡ್ಸ್ ಇಲ್ಲಿ ತುಂಬಾ ಜನ ಇದ್ದಾರೆ. ತುಂಬಾ ಜನದ್ದು ಕಡಿಮೆ ಆಗಿದೆ ಸರ್. ಇದು ಒಡವೆ ಗ್ರಾಮ್ ಕಡಿಮೆ ಆಗಿದೆ. ಇದನ್ನ ಯಾರು ಪರಿಹಾರ ಕೊಡ್ತಾರೆ, ನಮಗೆ ಕೊಡ್ಲೇಬೇಕು, ಬಿಡಲ್ಲ. ಇಡಬೇಕಾದ್ರೆ 81 ಗುಂಡಿತ್ತು ಸರ್. ನಮ್ಮ ಕನ್ಫರ್ಮೇಷನ್ ಮೇಲ್ಗೋಸ್ಕರ ನಾವೇನು ಮಾಡ್ಕೊಂಡಿದ್ವಿ, ಫೋಟೋ ತೆಗೆದು ಇಟ್ಕೊಂಡಿದ್ವಿ. ಬಟ್ ಇವಾಗ ನಾವು ನಿನ್ನೆ ಬಂದು ಪ್ಲೆಜ್ನ ಮಾಡಿಸಿ ರಿನಿವಲ್ ಮಾಡ್ಸೋಕ್ಕೆ ಅಂತ ಬಂದಾಗ ಬಿಡಿಸಿದಾಗ 81 ಗುಂಡಿಯಿಂದ 73 ಗುಂಡಿಗೆ ಬಂದಿದೆ ಸರ್. ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳ ಕಳ್ಳಾಟದ ಬಳಿಕ ರಾಜ್ಯಾದ್ಯಂತ ಜೈಲು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಆದೇಶದ ಬೆನ್ನಲ್ಲೇ ಆಪರೇಷನ್ ಜೈಲು ಹೆಸರಿನಲ್ಲಿ ಕಾರ್ಯಾಚರಣೆ ಶುರುವಾಗಿದೆ. ಬೆಳಗಾವಿ, ಮಂಗಳೂರು, ವಿಜಯಪುರ ಜೈಲಿನಲ್ಲಿ ರೇಡ್ ಆಗಿದೆ. ಬೆಳಗಾವಿ ಜೈಲಿನಲ್ಲಿ 4 ಫೋನ್, 366 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ದಾಳಿ ವೇಳೆ ಆರೋಪಿಗಳು ಗಾಂಜಾವನ್ನು ಎಸೆದಿರೋದು ಪತ್ತೆಯಾಗಿದೆ. ಮಂಗಳೂರು, ವಿಜಯಪುರ ಜೈಲಿನಲ್ಲಿ ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ. ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸ್ಪೆಷಲ್ ಡ್ರೈವ್ ಮಾಡಿ ತಪಾಸಣೆ ಮಾಡಲಾಗಿದೆ. ನಿರಂತರ 36 ಗಂಟೆಗಳ ಕಾಲ ಜೈಲು ತಪಾಸಣೆ ಮಾಡಲಾಗಿದೆ. ಜೈಲಿನಲ್ಲಿ 6 ಮೊಬೈಲ್ ಫೋನ್, 4 ಚಾಕುಗಳು ಪತ್ತೆಯಾಗಿವೆ. ಮೈಸೂರು ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೈಸೂರು ಜೈಲಿನಲ್ಲಿ 9 ಫೋನ್, 11 ಸಿಮ್ ಪತ್ತೆಯಾಗಿದೆ. ಆನ್ಲೈನ್ನಲ್ಲಿ ಮದುವೆಗಾಗಿ ಸಂಗಾತಿ ಹುಡುಕ್ತಾ ಇದ್ದವರಿಗೆ ಉಂಡೆ ನಾಮ ಹಾಕಲಾಗಿದೆ. ಮಾಡೆಲ್ಗಳ ಫೋಟೋ ಬಳಸಿ ಒಂದೇ ಹುಡುಗಿ ಹೆಸರಲ್ಲಿ 3 ವಂಚಿಸಲಾಗಿದೆ. ಬೆಂಗಳೂರಿನಲ್ಲಿ ಶಾದಿ.comನಲ್ಲಿ ವಧು ಹುಡುಕ್ತಾ ಇದ್ದ 3 ಯುವಕರಿಗೆ ಕಾರುಣ್ಯ ಆರ್ ಅಥವಾ ಕಾರುಣ್ಯ ರಾಘವ್ ಹೆಸರಿನಲ್ಲಿ 1.5 ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಹಣ ಡಬಲ್ ಮಾಡೋಣ, ಮದುವೆ ಗ್ರ್ಯಾಂಡ್ ಆಗಿ ಆಗಬಹುದು ಅಂತ ಮೈಂಡ್ ವಾಶ್ ಮಾಡಲಾಗಿದೆ. 50 ಲಕ್ಷ ಹೂಡಿಕೆ ಬಳಿಕ ಸಂಪರ್ಕ ಕಡಿತ ಮಾಡಲಾಗಿದೆ. ಮದುವೆ ಆಸೆಗೆ ಬಿದ್ದು ಲಕ್ಷಾಂತರ ರೂಪಾಯಿ ಕಳೆದುಕೊಂಡ ಯುವಕರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ.